ಅನ್ನದಾತರಿಗೆಲ್ರಿಗೂ ನಮಸ್ಕಾರ. ಪೊಲಿಟಿಕ್ಸ್ ಮಸಾಲ ದೋಸೆಗೆ ಸ್ವಾಗತ. ಎಸ್, ಇವತ್ತಿನ ವಿಚಾರ ಏನು ಅಂದರೆ ಡಿ ಕೆ ಶಿವಕುಮಾರ್. ಎಸ್, ಡಿ ಕೆ ಸಾಹೇಬರು ಮೀಟಿಂಗ್, ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗು, ಆಮೇಲೆ ಬ್ರೇಕ್ಫಾಸ್ಟು ಎಲ್ಲ ಮೀಟಿಂಗ್ಗಳು ನಡೆಯೋಕ್ಕೆ ಶುರು ಆಗ್ಬಿಟ್ಟವ್ರೆ. ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಫುಲ್ ಕಾಂಗ್ರೆಸ್ಸಲ್ಲಿ ಮೀಟಿಂಗ್ ಆಗ್ಬಿಟ್ಟಿದೆ. ಒಟ್ಟು ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ಬಿಟ್ಟವೆ. ಬ್ರೇಕ್ಫಾಸ್ಟು, ಡಿನ್ನರು, ಲಂಚ್ ಮೀಟಿಂಗ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಯಾಕಾಗಿದ್ದಾವೆ ಇವು ಅಂದರೆ ಸಿದ್ದರಾಮಯ್ಯ ಅವರ ಮಗ ಯತೇಂದ್ರ ಅವರ ಹೇಳಿಕೆ ಆದ ಮೇಲೆ ಮೀಟಿಂಗ್ಗಳು ಜಾಸ್ತಿ ಆಗಿದೆ ಡಿ ಕೆ ಶಿವಕುಮಾರ್ ಸಾಹೇಬರದು ಅನ್ನೋದು ಮಾಹಿತಿ ಬರ್ತಾ ಇದೆ. ಯತೇಂದ್ರ ಅವರು ಹೇಳಿದ್ದು ನಮ್ಮ ಅಪ್ಪ 5 ವರ್ಷ ಫೇಕ್ಸ್ ಅಂತ ಹೇಳಿಬಿಟ್ಟಿದ್ರು, ಹೈಕಮಾಂಡ್ ಪರ್ಮಿಷನ್ ಇಲ್ದರೆ ಹೆಂಗೆ ಹೇಳಿದ್ರು ಅಂತ. ಈಗ ಅದು ಇನ್ನು ಕೆಲವು ಎಮ್ ಎಲ್ಗಳು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಹೆಂಗೆ ಹೇಳಿದ್ರು ಅವ್ರು ಹೈಕಮಾಂಡ್ ಆರ್ಡ್ರ್ ಇಲ್ದಿರಿ, ಅವ್ರು ತಂದೆನೇ ಹೇಳ್ಕೊಟ್ಬಿಟ್ರೆ ಹಂಗಾರೆ ಈ ಥರ ಅಂಥೇಳಿ ಈ ಥರ ಒಂದು ಯತೇಂದ್ರ ಅವ್ರ ಮೇಲೆ ಒಂದು ನೋಟಿಸ್ ಕಳಿಸಿ ಹೆಂಗೆ ಹೇಳ್ಬಿಟ್ರೆ ಹೈಕಮಾಂಡ್ ಪರ್ಮಿಷನ್ ಇಲ್ದಿರಿ ಹಂಗೆ ಅಂತ ಅವ್ರ ಮೇಲೆ ಆಯಿತು. ಡಿ ಕೆ ಕಡೆಯವರು ಇನ್ನು ಎಮ್ ಎಲ್ ಎಗಳು ಎಲ್ಲ ಫುಲ್ಲು ಗರಂ ಆಗಿಬಿಟ್ಟಿದ್ರು. ಯಾರ ಮೇಲೆ? ಯತೇಂದ್ರ ಅವ್ರ ಮೇಲೆ. ಯಾಕೆ ಈ ಥರ ಮಾತಾಡಿದ್ರು? 5 ವರ್ಷ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಈ ಪಕ್ಷದಲ್ಲಿ ಏನು ನಡೀತೈತೆ ಅಂತ ಅವ್ರಿಗೆ ಗೊತ್ತಿಲ್ಲ, ಆಯಿತಾ? ಸೊ ಹೀಗಾಗಿ ಅದಕ್ಕೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಡಿನ್ನರ್ ಮೀಟಿಂಗ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಡಿ ಕೆ ಅವ್ರ ಹಿಂದೆ 100 ಜನ ಬೆಂಬಲ ಇದೆ. 100 ಜನದ ಬೆಂಬಲ ಇದೆ. ಎಮ್ ಎಲ್ ಎಗಳು 100 ಜನದ ಬೆಂಬಲ ಇದೆ. ಓಕೆ, ಅವ್ರ ಬೆಂಬಲ ಇದ್ದೇ ಇದೆ. ಓಕೆನಾ? ಅವ್ರ ಬೆಂಬಲ ಇದ್ದೇ ಇದೆ. ಅವ್ರ ಬೆಂಬಲ ಸಿಕ್ಕದ ಮೇಲೆ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಈಗ ಡಿ ಕೆ ಅವ್ರನ್ನ CM ಮಾಡಬೇಕು ಅಂತ ಹಠಕ್ಕೆ ಇಳಿದುಬಿಟ್ಟಿದ್ದಾರೆ ಎಮ್ ಎಲ್ ಎಗಳು. ಹೀಗಾಗಿ ಮೊನ್ನೆ ಬೆಳಗಾವಿ ಒಳಗಡೆ ಏನು ಸಮ್ಮೇಳನ ಆಯಿತೋ ಅದಾದ ಮೇಲೆ ಶುರು ಆಗಿರೋವಂಥದ್ದು ಡಿನ್ನರ್ ಮೀಟಿಂಗ್ಗಳು ಮತ್ತೆ ಶುರು ಆಗಿದೆ. ಓಕೆ, ಎಸ್, ಸಂಕ್ರಾಂತಿಗೆ ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಕುಂದ್ರಿಸ್ತೀವಿ, ನಮ್ಮ ಭಾಷಣನ ಕುಂದ್ರಿಸ್ತೀವಿ CM ಸೀಟ್ ಮೇಲೆ ಅಂತ ಎಮ್ ಎಲ್ ಎಗಳು ಕೆಲವರು ಹೇಳ್ತಾ ಇದ್ದಾರಂತೆ. ಇನ್ನು ಯತ್ನಾಳ್ ಸಾಹೇಬರು ವಿಧಾನಸೌಧ ಸಭೆಯಲ್ಲಿ ಮಾತಾಡ್ರಂಥವ್ರು, ಸದಸ್ಯರ ಎದುರುಗಡೆ ಹೇಳಿರೋವಂಥದ್ದು ಕಾಂಗ್ರೆಸ್ನವ್ರು ಹೇಳಿದರು 2800 ಕೆಲಸಗಳು ಖಾಲಿ ಇದೆ. 2800 ಕೆಲಸಗಳು ಖಾಲಿ ಇದೆ. ಗೌರ್ಮೆಂಟ್ ಕೆಲಸಗಳು ಖಾಲಿ ಇದ್ದಾವೆ. ಅದು ಕೆಲಸ ಕೊಡ್ತೀವಿ ನಾವು ಅಂತ ಹೇಳಿದರು. ಸರ್ಕಾರ ಬಂದು 3 ವರ್ಷ ಆಯಿತು. ಆದರೆ ಕೊಟ್ಟಿರೋದು ಎಷ್ಟು ಜನಕ್ಕೆ? ಬರೀ 1800 ಜನಕ್ಕೆ ಕೆಲಸ ಕೊಟ್ಟವ್ರೆ. ಬರೀ 1800 ಜನಕ್ಕೇನೋ ಕೆಲಸ ಕೊಟ್ಟವ್ರೆ. ಇನ್ನೆಲ್ಲಿ ಕೊಟ್ಟವ್ರು ಇವ್ರು ಕೆಲಸ? ಮತ್ತು ಉದ್ಯೋಗಗಳು ಖಾಲಿ ಇದೆ ಸರ್ಕಾರದ್ದು ಅಂತ ಹೇಳಿದವರು 2800 ಇರೋದು ಬರೀ 1800 ಏನೋ ಅದರೊಳಗಡೆ ಆಗಿದೆ ಅಷ್ಟೇ. ಅಷ್ಟು ಆಗಿದೆ ಇಲ್ಲ, ಅನುಮಾನ ಇದೆ. ಇವ್ರು ಇಲ್ಲಿ ಬರೆದು ಕೊಟ್ಟರು ಅಂತದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸದಸ್ಯರಿ ಅಂತ ಯತ್ನಾಳ್ ಸಾಹೇಬರು ವಿಧಾನಸೌಧದಲ್ಲಿ ಹೇಳಿರೋವಂಥದ್ದು. ಕೆಲಸಗಳು ಖಾಲಿ ಇದೆ ಅಂತ ಹಾಕಿದ್ದಾರೆ, ಬಟ್ ಯಾರಿಗೂ ಕೆಲಸನೇ ಕೊಟ್ಟಿಲ್ಲ ಇನ್ನೋರ್ಗು. 800 ಚಿಲ್ಲರೆನೋ ಕೊಟ್ಟಿರೋದು ಬರೀ ಅಂತ ಒಂದು ಸತಿ ಹೇಳ್ತಾರೆ. 1800 ಆಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಅಂತ. 800 ಜನ ಮಾತ್ರ ಹೋಗಿದ್ದಾರೆ ಕೆಲಸಕ್ಕೆ. ಇನ್ನೂ 2000 ಇದಾವಲ್ಲ ಕೆಲಸಗಳು. 3 ವರ್ಷ ಆಯಿತು ಬಂದು, ಇನ್ನೂ ಯಾರಿಗೂ ನೌಕರಿನೇ ಕೊಟ್ಟಿಲ್ಲ. ಇವರು ಉದ್ಯೋಗಗಳು ಕೊಟ್ಟೇ ಇಲ್ಲ, ಸರ್ಕಾರಿ ನೌಕರಿಗಳು ಕೊಟ್ಟೇ ಇಲ್ಲ. ಸರ್ಕಾರಿ ನೌಕರಿಗಳು ಕೊಟ್ಟೇ ಇಲ್ಲ ಇವರು ಯಾರಿಗೂ. 3 ವರ್ಷ ಆದರೂ ಯಾಕೆ ಏನು ಅಂತ ಹೇಳಿ ಪ್ರಶ್ನೆ ಮಾಡಿರೋಂಥದ್ದು ಯತ್ನಾಳ್ ಸಾಹೇಬರು. ಇನ್ನು ಕಾಂಗ್ರೆಸ್ಸಿನ ಶಾಸಕ ಆದಂಥ ಎಸ್ ಟಿ ಸೋಮಶೇಖರ್ ಅವ್ರು ಹೇಳಿರೋಂಥದ್ದು, ಡಿನ್ನರ್ ಮೀಟಿಂಗ್ ಹೋಗಿದ್ರೆ ಅಲ್ಲಿ ಏನಾಯಿತು? CM ಚೇರ್ ವಿಚಾರ ಏನಾದರೂ ಮಾತಾಡಿದ್ರ? ಇಲ್ಲ, ಆ ಥರದ್ದು ಏನೂ ಮಾತಾಡಿಲ್ಲ. ಚಿಕನ್ ಮಾಡಿದರು, ಮಟನ್ ಮಾಡಿದರು, ಬಿರಿಯಾನಿ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳಿದ್ರು. ಮತ್ತು ಚೇರ್ ವಿಚಾರ ಏನು ಬಂದಿಲ್ವಾ ಅಂತ. ಇನ್ನು ನಂಬರ್ ಗೇಮ್ ಏನಾದರೂ ನಡೀತಾ ಇತ್ತಾ ಒಳಗಡೆ ಕಾಂಗ್ರೆಸ್ಸಲ್ಲಿ? ನಂಬರ್ ಗೇಮ್ ಯಾಕೆ ನಡೀತೈತೆ? ನಂಬರ್ ಗೇಮ್ ಯಾವುದೋ ನಡೀತಾ ಇಲ್ಲ ಯಾವುದೋ ನಂಬರ್ ಗೇಮು. ಈಗ ಯಡಿಯೂರಪ್ಪ ಅವರು ಆ ಟೈಮ್ನಲ್ಲಿ ಆಗಿದ್ರಲ್ಲ, ಅವಾಗಲೂ ಮಾಡಿದ್ರಾ? ಯಡಿಯೂರಪ್ಪ ಅವ್ರ ಟೈಮ್ನಲ್ಲಿ ಏನಾದ್ರು ಮಾಡಿದ್ರಾ ನಂಬರ್ ಗೇಮು? ಇಲ್ಲ ತಾನೇ. ಮತ್ತು ನಾವ್ಯಾಕೆ ಮಾಡೋಣ? ನಾವು ಮಾಡಿಲ್ಲ ಆ ಥರದ್ದೆಲ್ಲ. ಏನು ನಂಬರ್ ಗೇಮ್ ಏನೂ ಇಲ್ಲ. ಆಮೇಲೆ ಡಿ ಕೆ ಸಾಹೇಬ್ರು ಅವ್ರು ಹಣೆ ಬರದಲ್ಲಿ ಬರ್ದಿದ್ರೆ CM ಯಾಕೆ ಆಗಬಾರ್ದು? ಅವರು ಆಗಲಿ ಬಿಡಿ, ತಪ್ಪೇನಿದೆ? ಎಷ್ಟೋ ಜೊತೆ ಮಂತ್ರಿಗಳಾಗಿದ್ದಾರೆ, ಗೃಹ ಸಚಿವರಾಗಿದ್ದಾರೆ ಒಂದು 7-8 ಸತಿ. ಹಿಂಗಾಗಿ ಅದು ಯಾಕೆ ಆಗಬಾರ್ದು? CM ಯಾಕೆ ಆಗಬಾರ್ದು ಅವರು ಅಂತೇಳಿ ಎಸ್ ಟಿ ಸೋಮಶೇಖರ್ ಅವರು ಹೇಳಿರೋವಂಥದ್ದು. ಆದರೆ ಡಿನ್ನರ್ ಮೀಟಿಂಗಲ್ಲಿ ಯಾವುದೂ ಇದರ ಬಗ್ಗೆ ಬಂದಿಲ್ಲ, ಚರ್ಚೆ ಆಗಿಲ್ಲ. ಪೊಲಿಟಿಕ್ಸ್ ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ. ಚೇರ್ ಬದಲಾವಣೆ ಬಗ್ಗೆ ಯಾವುದೂ ಆಗಿಲ್ಲ. ಮಟನ್ ಸಖತ್ತಾಗಿತ್ತು, ಬಿರಿಯಾನಿ ಸಖತ್ತಾಗಿತ್ತು ಅಷ್ಟೇ. ಆದರೆ ಡಿ ಕೆ ಸಾಹೇಬರು ಯಾಕೆ ಆಗಬಾರ್ದು CM? ಅವ್ರ ಹಣೆ ಬರದಲ್ಲಿ ಬರ್ದಿದ್ರೆ ಆಗ್ತಾರೆ ಬಿಡಿ. ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಹಾಗೆ ನಾವೆಲ್ಲ ಏನು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಹೈಕಮಾಂಡ್ ಏನು ಹೇಳ್ತಾರೆ ಹಂಗೆ ನಡ್ಕೊಳ್ಳೋದು ನಾವೆಲ್ಲ ಅಂಥೇಳಿ ಇನ್ನು ಎಸ್ ಟಿ ಸೋಮಶೇಖರ್ ಅವ್ರು ಹೇಳ್ಬಿಟ್ಟು ಹೋದರು ಕಣಪ್ಪ. ಎಸ್, ಚೆನ್ನಾಗಿ ಹೇಳಿದ್ರು ಬಿಡ್ರಿ ಯಜಮಾನ್ರೆ. ಅದರ ವಿಚಾರಗಳೆಲ್ಲ ನಂಬರ್ ಗೇಮ್ ಏನಾದರೂ ಶುರು ಆಗೈತೆ ಕಾಂಗ್ರೆಸ್ಸಲ್ಲಿ ಅಂತ ಈಗ ಅನುಮಾನ ಶುರುವಾಗಿದೆ ಎಲ್ಲರಿಗೂ. ನಾನು ಕಾಂಗ್ರೆಸ್ನವನು, ಆದರೆ ನಾನು ಹಣೆ ಬರದಲ್ಲಿ ಇಲ್ಲಿರಲಿಲ್ಲ ಮಂತ್ರಿ ಆಗೋದು. BJPಯಿಂದ ನಾನು ಮಂತ್ರಿ ಆದೆ.
BJP ಒಳಗೆ ಹೋಗಿ ನಾನು ಮಂತ್ರಿ ಆಗ್ಬಿಟ್ಟು ಅಂತ ಹೇಳ್ಬಿಟ್ರು ಕಣಪ್ಪ. ಇದೊಂದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು ಕಣಪ್ಪ. ನಾನು ಕಾಂಗ್ರೆಸ್ನವನು, ಆದರೆ ಆಗಿದ್ದು ಮಂತ್ರಿ ನಾನು BJPಯಿಂದ. DK ಅವರು CM ಆಗಬೇಕು. ಆಮೇಲೆ ಅವರು BJPಗೆ ಹೋಗ್ಬಿಟ್ರೆ ಏನು ಮಾಡ್ತೀರಾ ಅಂತ ಕೇಳಿದ್ರು. ಅವ್ರು ಯಾಕೆ ಹೋಗ್ತಾರೆ BJPಗೆ? ಶ್ರಮ ಪಟ್ಟಿದ್ದಾರೆ, ಕಾಂಗ್ರೆಸ್ಸಲ್ಲಿ ಕಷ್ಟಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು ಬೆಂಗಳೂರು ಎಲ್ಲ ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ, ಅವ್ರ ಜೊತೆ ಇರೋರೆಲ್ಲ ಸ್ನೇಹಿತರು ಅವ್ರ ಜೊತೆನೇ ಇದ್ದಾರೆ. ಅವ್ರು ಯಾಕೆ ಹೋಗ್ತಾರೆ BJPಗೆ? ಹೋಗಲ್ಲ. ತುಂಬ ಶ್ರಮ ಪಟ್ಟಿದ್ದಾರೆ ಕಾಂಗ್ರೆಸ್ಗೋಸ್ಕರ, ಪಕ್ಷವನ್ನು ಕಟ್ಟಿದ್ದಾರೆ. ಅವ್ರು ಇಲ್ಲೇ ಇರ್ತಾರೆ, ಅವರು ಇಲ್ಲೇ ಇರ್ತಾರೆ, ಅಲ್ಲಿ ಯಾಕೆ ಹೋಗ್ತಾರಂತ. ಆಮೇಲೆ ನಾನು ಕಾಂಗ್ರೆಸ್ಸಲ್ಲೂ ಇಲ್ಲ, BJPನೂ ಇಲ್ಲೇ ಇಲ್ಲ. ಎಸ್ ಟಿ ಸೋಮಶೇಖರ್ ಸಾಹೇಬ್ರು ಹೇಳಿರೋದು, ನಾನು ಕಾಂಗ್ರೆಸ್ನವನು ಅಲ್ಲ, BJPಯವನು ಅಲ್ಲ, JDSನವನು ಅಲ್ಲ, ನಾನು ಇಂಡಿಪೆಂಡೆಂಟ್ ಸೋಮಶೇಖರ್ ಅಂತ ಹೇಳಿದ್ರು ಕಣಪ್ಪ. ಇಂಡಿಪೆಂಡೆಂಟ್ ಆಗಿರೋಂಥ ಸೋಮಶೇಖರ್ ನಾನು ಅಂತ ಹೇಳಿದ್ರು ಕಣಪ್ಪ. ಯಾರು ಊಟಕ್ಕೆ ಕರೀತಾರೆ ಅಲ್ಲಿ ಹೋಗ್ತೀನಿ. BJP ಅವ್ರು ಕರೆದ್ರು ಹೋಗ್ತೀನಿ, ಕಾಂಗ್ರೆಸ್ ಅವ್ರು ಕರೆದ್ರು ಹೋಗ್ತೀನಿ, JDS ಅವ್ರು ಕರೆದ್ರು ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಕರೆದ್ರೆ ಹೋಗದಿರೋದಕ್ಕೆ ಏನಿದೆ, ಊಟಕ್ಕೆ ತಾನೇ ಕರೀತಾರೆ, ಹೋಗ್ತೀನಿ ನಾನು ಅಂತ. ಅಂದರೆ ಯಾವ ಪಕ್ಷಕ್ಕೆ ಕರೆದ್ರು ಹೋಗೋಕ್ಕೆ ಇವ್ರು ರೆಡಿ ಇದ್ದಾರೆ. ಆದರೆ ಪಕ್ಷದವರು ಇವ್ರಿಗಿನ್ನೂ ಅವಕಾಶ ಕೊಟ್ಟಿಲ್ಲ ಅನ್ನೋ ಒಂದು ಮಾತಿನಲ್ಲಿ ಹೇಳಿರುವಂಥದ್ದು. ಊಟ ಸಿಕ್ಕಿದೆ ಅಂದಮೇಲೆ ಸೀಟ್ ಸಿಗಲ್ವಾ? ಖಂಡಿತ ಸಿಗುತ್ತೆ ಸೋಮಶೇಖರ್ ಸಾಹೇಬ್ರೆ, ವೇಟ್ ಆ್ಯಂಡ್ ವಾಚ್ ಅಂತ ಹೇಳಬೇಕು ಅಷ್ಟೇ. ಇನ್ನು ಇಕ್ಬಾಲ್ ಹುಸೇನ್ ಅವರು ಕೂಡ ಡಿನ್ನರ್ಗೆ ಹೋಗಿದ್ರು. ಅವರು ಕೇಳಿದ್ರು ಹೆಂಗೆ ಏನು ಮಾತುಕತೆ ಆಯಿತು ಅಂತ. ಏನಿಲ್ಲಪ್ಪ, ಊಟ ಮಾಡೋಕ್ಕೆ ಹೋಗಿದ್ವಿ ಅಷ್ಟೇ. ಯಾಕೆ ಊಟ ಮಾಡೋಕ್ಕೆ ಹೋಗ್ಬಾರ್ದಾ? ಇಲ್ಲಿ ಪಕ್ಷ ಅನ್ನೋದು ಬರಲ್ಲ. BJP ಅವ್ರು ಕರೆದ್ರು ಪಕ್ಷ ಅನ್ನೋದಲ್ಲ, JDS ಅದು ಅವ್ರವ್ರ ಪಕ್ಷಕ್ಕೆ ಅವ್ರವ್ರ ಕೆಲಸಗಳು ಮಾಡ್ಕೋತಾರೆ. ನಾವೆಲ್ಲ ಸ್ನೇಹಿತರು. ಇಕ್ಬಾಲ್ ಹುಸೇನ್ ಅವ್ರು ಹೇಳಿದ್ದು, ನಾವೆಲ್ಲ ಸ್ನೇಹಿತರು, ಪಕ್ಷದಲ್ಲಿ ಮಾತ್ರ ಅದು ಹೋರಾಟ ಆ ಕಡೆ ಇರುತ್ತೆ, ಆದರೆ ಇಲ್ಲಿ ಊಟ ಗಿಟ್ಟಕ್ಕೆ ಯಾರು ಕರೆದ್ರು ನಾವು ಹೋಗ್ತೀವಿ, ಆ ಥರ ಏನಿಲ್ಲ. ಇಕ್ಬಾಲ್ ಹುಸೇನ್ ಅವ್ರು ಹೇಳಿರೋಂಥದ್ದು. ಇನ್ನು DK ಸಾಹೇಬ್ರು CM ವಿಚಾರ ಅಂದ್ರೆ ಹೈಕಮಾಂಡ್ ಹೇಳಿದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ. ಸಿಹಿ ಸುದ್ದಿ ಕೊಡ್ತಾರೆ ತಗೊಳ್ಳಿ, ಯಾಕೆ ಯೋಚನೆ ಮಾಡ್ತೀರಾ? ತಪ್ಪೇನೈತೆ ಅದರೊಳಗಡೆ? DK ಅವರು CM ಆಗೋದ್ರಲ್ಲಿ ತಪ್ಪೇನಿಲ್ಲ, ಬಂದೇ ಬರುತ್ತೆ. ಈಗ ಸ್ವಲ್ಪ ಅಸೆಂಬ್ಲಿಯಲ್ಲಿ ಏನಪ್ಪ ತೊಂದರೆ ಇದೆ, ಆ ಕಡೆ ಆಗ್ತಾ ಇದೆ, ಮಾತುಕತೆಗಳು ನಡೀತಾ ಇದೆ, ಆಗತ್ತೆ. ಇಷ್ಟರಲ್ಲೇ ಆಗ್ತಾರೆ DK ಅವರು ಅಂತ ಸಿಹಿ ಸುದ್ದಿ ಕೊಡ್ತಾರೆ ಅಂತ ಇಕ್ಬಾಲ್ ಹುಸೇನ್ ಅವ್ರು ಹೇಳಿರೋಂಥದ್ದು. ಹಂಗಾರೆ DK ಸಾಹೇಬರು ಆಗ್ತಾರಾ CM ಅಂತ ಕಾದು ನೋಡಬೇಕು. ಎಸ್, ಡಿನ್ನರ್ ಮೀಟಿಂಗ್ಗಳು ಇಷ್ಟು ನಡೀತಾ ಇದೆ ಅಂದಮೇಲೆ, ಯಾಕಂದರೆ ಎಲ್ಲರ ಮನೆಗೂ ಡಿನ್ನರ್ ಮೀಟಿಂಗ್ಗಳು ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಮಾತುಕತೆ. ಹೊರಗಡೆ ಹೋದರೆ ಎಲ್ಲ ಹೊರಗೆ ಗೊತ್ತಾಗ್ಬಿಡುತ್ತಲ್ಲ, ಎಲ್ಲ ಮಾಧ್ಯಮದವ್ರಿಗೆ ಗೊತ್ತಾಗ್ಬಿಡ್ತೈತೆ. ಅಲ್ಲಿ ಅಸೆಂಬ್ಲಿ ಏನೇನು ಮಾತಾಡಿದ್ರೆ, ಅಲ್ಲಿ ಏನಾರು ಮಾತಾಡಿದ್ರೆ ಎಲ್ಲ ಹೊರಗೆ ಹೋಗ್ಬಿಡುತ್ತೆ ಸುದ್ದಿ. ಬೇಡ, ಡಿನ್ನರ್ ಆಗಿ ಹೋಗ್ಬಿಡೋಣ ಒಳಗಡೆ. ಊಟಕ್ಕೆಂತೂ ನಮ್ಮವ್ರನ್ನ ಯಾರನ್ನೂ ಕರೆಯಲ್ಲ ಇವರು. ಸೊ ಒಳ್ಳೊಳಗೆ ಅವರು ಮಟನ್ ತಿಂದ್ರೆ, ಚಿಕನ್ ತಿಂದ್ರೋ, ಬಿರಿಯಾನಿ ತಿಂದ್ರೋ ನಮಗೆ ಗೊತ್ತಲ್ಲ, ಹೊರಗೆ ಹೇಳಿದ್ಮೇಲೆ ನಮಗೂ ಗೊತ್ತಾಗೋದು ಅಲ್ವಾ? ಇನ್ನಿಷ್ಟು ವಿಚಾರ ಇತ್ತು. ಇಕ್ಬಾಲ್ ಹುಸೇನ್ ಅವ್ರು ಹೇಳಿರೋಂಥದ್ದು ಗುಡ್ ನ್ಯೂಸ್ ಬರುತ್ತೆ ಬಿಡ್ರಿ, ಹಾಗೆ ಆಗ್ತಾರೆ ಅವ್ರು CM ಅಂತ ಹೇಳೋರಿ. ಸೊ ಹಂಗಾರೆ ಸಂಕ್ರಾಂತಿಗೆ CM ಆಗ್ತಾರೆ DK ಅನ್ನೋದು ಯಾವುದು ಅನುಮಾನವಿಲ್ಲ. ಪಕ್ಕಾ ಸೀಟು ಫಿಕ್ಸು DK ಅವ್ರಿಗೆ. ಎಸ್, ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾಧ್ಯಮದ ಬಗ್ಗೆ ಮಾತಾಡಿದ್ರು ಕಣಪ್ಪ. ನಿಖಿಲ್ ಕುಮಾರಸ್ವಾಮಿ ಅವರು ದಿಢೀರ್ನೇ ಅವರು ಕರೆದ್ರು, ಎಲ್ಲರನ್ನೂ ಕರೆದು ಹೇಳಿದಾಗ ಕೆಲವು ವಿಚಾರಗಳನ್ನ ಹೇಳಿದ್ರು ಮಾಧ್ಯಮದ ಬಗ್ಗೆ. ವರದಿಗಾರ ಏನು ತೊಗೊಂಡು ಬರ್ತಾನೋ, ವರದಿಗಾರ ಏನು ರಿಪೋರ್ಟ್ಗಳನ್ನ ತೊಗೊಂಡು ಬರ್ತಾನೋ, ಏನಿದೆ ಏನು ಎತ್ತ ಅಂತ, ಸೊ ಅವನು ಏನು ತಂದಿರ್ತಾನೋ ಅದನ್ನು ಓದ್ತಾರಲ್ಲ ಆ್ಯಂಕರ್ಸು, ಸೊ ಅವರು ಇನ್ನು ಮಾಲೀಕ, ಚಾನಲ್ ಮಾಲೀಕ, ಅವ್ರ ಮೇಲೂ ಕೇಸ್ ಆಗುತ್ತೆ. ಅಂದರೆ ಆ ಥರ ಇದೆ ರೂಲ್ಸ್ ಇವಾಗ. ಕ್ಲಾಸ್ 5 ಅಂತ ಹೇಳ್ತಾರಂತದನ್ನು, ಕ್ಲಾಸ್ 5. ಇನ್ನು ಕ್ಲಾಸ್ 6 ಏನು ಅಂದರೆ 1975 ನಾವೆಲ್ಲ ಹುಟ್ಟಿರ್ಲಿಲ್ಲೋ ಗೊತ್ತಿಲ್ಲ ಕಣಪ್ಪ. ಆವಾಗಿಂದನೇ ಅದು ಜುಡಿಕಲ್ ಅಂತೇನೋ ಒಂದು ಬಂದಿದೆ, ಏನೋ ಒಂದು ರಿಪೋರ್ಟ್ ಆಗಿತ್ತು ಆ ಟೈಮಲ್ಲಿ. 1975 ನಾವು ಹುಟ್ಟಿರಲಿಲ್ಲ, ಆವಾಗಲೇ ಅದು ಇವ್ರನ್ನ ಜರ್ನಲಿಸ್ಟ್ಗಳನ್ನ ಅರೆಸ್ಟ್ ಮಾಡಿಬಿಟ್ಟಿದ್ರು, ಆ ಟೈಮಲ್ಲಿ ಒಳಗಾಕ್ಬಿಟ್ಟಿದ್ರು. ಆ ಟೈಮಲ್ಲಿ ಅವಾಗ ಮಾಧ್ಯಮ ಇರಲಿಲ್ಲ, ಆದರೆ ಆ ಟೈಮಲ್ಲೇ ಇದೆ ಅದು ಸೆಕ್ಷನ್ ಆ ಥರ ಇದೆ ಅಂತ. ಈ ಮಾತುಗಳು ಯಾಕೆ ಹೇಳಿದ್ರು ನನಗೂ ಗೊತ್ತಾಗಲಿಲ್ಲ ಕಣಪ್ಪ. ನಿಖಿಲ್ ಕುಮಾರಸ್ವಾಮಿ ಅವರು ಒಟ್ಟು ಇವತ್ತಿದ್ದಕ್ಕಿದ್ದಂಗೆ ಕರೆದು ಎಲ್ರಿಗೂ ಹೇಳಿರೋಂಥ ಮಾತು. ಅಂದರೆ ರಿಪೋರ್ಟ್ರ್ ಏನು ತೊಗೊಂಬರ್ತಾನೋ, ಆ್ಯಂಕರ್ ಏನು ಓದ್ತಾಳೋ ಅದರ ಮಾಲೀಕನಿಗೂ ಎಫೆಕ್ಟ್ ಆಗುತ್ತೆ ಇವೆಲ್ಲ. ಅದು 1975 ಆಗಿಂತ ಆವಾಗ ಆಗಿತ್ತು. ಅವಾಗ ಜರ್ನಲಿಸ್ಟ್ಗಳನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟಿದ್ರಂತೆ. ಏನಕ್ಕೆ ಈ ಮಾತು ಬಂತು ಏನು ಅಂತ ಗೊತ್ತಿಲ್ಲ ಕಣಪ್ಪ. ಒಟ್ಟು ಅವ್ರು ಹೇಳಿದ್ರನ್ನ ನಿಮ್ಗೆ ಹೇಳಿದ್ದೀನಿ, ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು ನಿಮ್ಗೆ ಹೇಳಿದ್ದೀನಿ ಕಣಪ್ಪ. ಈ ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು, ಆರ್ ಅಶೋಕ್ ಸಾಹೇಬ್ರು ವಿಧಾನಸೌಧದಲ್ಲಿ ಮಾತಾಡಿರೋಂಥದ್ದು ಸಭೆ ಒಳಗಡೆ, ಸದಸ್ಯರೇ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ, ದಿನನಿತ್ಯ ದಿವಸ ಅದೇ ಗೋಳು, ಬರೀ CM ಸೀಟ್ ನಂದು ನಿಂದು ಕಿತ್ಲಾಡ್ಕೊಂಡು ಏನಾದರೂ ಅನ್ನೋದು ಒಂದು ನಿರ್ಧಾರ ಮಾಡ್ಕೊಂಬನ್ನಿ. ಡೆಲ್ಲಿಗೆ ಹೋಗಿ ಸುಮ್ಮನೆ ನಮಗೆಲ್ಲ ಯಾಕೆ ತೊಂದರೆ ಕೊಡ್ತೀರಾ? ಕರ್ನಾಟಕ ಸರ್ಕಾರಕ್ಕೆ ಅವಮಾನದ ವಿಚಾರ ಇದು. ನಿಮ್ಮ ಸರ್ಕಾರಕ್ಕೆ ಅವಮಾನ, ಕರ್ನಾಟಕಕ್ಕೆ ಅವಮಾನವಾದ ವಿಚಾರ ಇದು. ಕಿತ್ಲಾಡೋದು ನೀವು ಚೇರ್ ನಂಗೆ ನಿಂಗೆ ಅಂತ ಏನಾದರೂ ಒಂದು ನಿರ್ಧಾರ ಮಾಡ್ಕೊಂಡು ಬನ್ನಿ, ಹೋಗಿ ದೆಹಲಿಗೆ ಹೋಗಿ. ಏನಿದ್ದು ನಿಮ್ಮದು ದಿವಸ ಚೇರ್ ನಂದು ನಿಂದು ಅಂದ್ಕೊಂಡು ನಮಗೂ ತಲೆ ಕೆಟ್ಟೋಗಿದೆ. ಇನ್ನು ಫೈನಾನ್ಸ್ ಮಿನಿಸ್ಟ್ರಿ ಏನು ಹೇಳ್ತಾವ್ರೆ, ನಿಮ್ಮ ಫೈನಾನ್ಸ್ ಮಿನಿಸ್ಟ್ರಿ ಏನು ಹೇಳ್ತಾವ್ರೆ, ಕಾಂಗ್ರೆಸ್ಸಲ್ಲಿ ಫೈನಾನ್ಸ್ ಎಲ್ಲ ಖಾಲಿ, ಕಾಂಗ್ರೆಸ್ ಅವರೆಲ್ಲ ಫುಲ್ ಜಾಲಿ, ಕಾಂಗ್ರೆಸ್ ಅವ್ರು ಫುಲ್ಲು ಜಾಲಿ, ದುಡ್ಡಿಲ್ಲ ಅಂದರೂ ಜಾಲಿ ಮಾಡ್ತಾವ್ರಿ ಅಂತ ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು ಕಣಪ್ಪ. ಇನ್ನು ಇವತ್ತಿನ ವಿಚಾರ ಎಷ್ಟಾಗಿತ್ತು ಕಣಪ್ಪ. ಸುದ್ದಿಗಳಿಗೆ ಏನು ಕಡಿಮೆ ಸಿಗ್ತಾನೆ ಇರ್ತಾವೆ ಕರ್ನಾಟಕದಲ್ಲಿ.
ಕಾಂಗ್ರೆಸ್ಸಲ್ಲೂ ಸಿಗ್ತವೆ, BJPಯಲ್ಲೂ ಸಿಗ್ತವೆ, JDSಲ್ಲೂ ಸಿಗ್ತವೆ. ನಾವು ಯಾವುದು ಬಿಡಲ್ಲ ಕಣಪ್ಪ. ದೆಹಲಿವರೆಗೂ ರೀಚ್ ಆಗ್ತೀವಿ. ಅದು ಫ್ರೀಡಮ್ ಟಿವಿಯ ಪೊಲಿಟಿಕ್ಸ್ ಮಸಾಲ ದೋಸೆ. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳ್ತೀನಿ. ಓಟ್ ಬರಲೇ ಬರ್ತೀನಿ, ಶೇಂಬುಲಿಂಗೆ ಬರ್ತೀನಿ ಕಣ್ರಪ್ಪ. ಎತ್ತಪ್ಪ ಕಾರು, ವಿಧಾನಸೌಧಕ್ಕೆ ಹೋಗ್ಬೇಕು. ಒಂದೊಂದ್ಸತಿ ಧೀರೇಂದ್ರ ಗೋಪಾಲ್ ಬಂದು ಸೇರ್ಕೊಂಡ್ಬಿಡ್ತಾರೆ. ಎತ್ತಲ ಕಾರ್ನ ಬರ್ತೀನಿ ಅನ್ನೋದಾತ್ರಿ. ನಿಮ್ಮೆಲ್ಲರ ಓಟು ಪೊಲಿಟಿಕ್ಸ್ ಮಸಾಲ ದೋಸೆಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ಪೊಲಿಟಿಕ್ಸ್ ಮಸಾಲ ದೋಸೆಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.